ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಕರ್ನಾಟಕದ ಪೋಸ್ಟ್ ಆಫೀಸ್ GDSಗೆ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು ಟೋಟಲ್ 1135 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಇದ್ದಾವೆ ಮತ್ತು ಏನಪ್ಪ ಅಂದರೆ ಇದರ ಕ್ವಾಲಿಫಿಕೇಷನ್ ಏನು ಮತ್ತು ಇದಕ್ಕೆ ಎಷ್ಟು ಫೀಸ್ ಕಟ್ಟಬೇಕು, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಸೆಷನನ್ನು ಸ್ಟಾರ್ಟ್ ಮಾಡೋಣ ನೋಡ್ರಿ. ಸೊ ಇದು ಕರ್ನಾಟಕ ಅಂದರೆ ಇಡೀ ದೇಶದಲ್ಲಿ ಜಾಸ್ತಿ ಪೋಸ್ಟನ್ನು ಕರೆದಿದ್ದಾರೆ, ಅದರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ನಮ್ಮ ಕರ್ನಾಟಕಕ್ಕೆ ಸೀಮಿತಪಟ್ಟಿರ್ತಕ್ಕಂತೆ 1135 ಪೋಸ್ಟ್ಗಳಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಜಿ ಡಿ ಎಸ್ ಅಂದರೆ ಏನು? ಗ್ರಾಮೀಣ ಡಾಕ್ ಸೇವಕ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡೋದಾದರೆ ನಮ್ಮ ಕರ್ನಾಟಕ ಇಲ್ಲಿ ಇಂಗ್ಲೀಷ್ನಲ್ಲಿದೆ, ಸೊ ಅದನ್ನು ಕನ್ನಡದಲ್ಲಿ ತಿಳಿಸಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ರಿ, ಕರ್ನಾಟಕ ಪೋಸ್ಟ್ ಆಫೀಸ್ ಹ್ಯಾಸ್ ಗಿವನ್ ಆ್ಯನ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಗ್ರಾಮೀಣ ಡಾಕ್ ಸೇವಕ್ ಅಂತ ಕರಿತೀವಿ, GDS ವೇಕೆನ್ಸಿ. ದೋಸ್ ಕ್ಯಾಂಡಿಡೇಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದ ವೇಕೆನ್ಸಿ ಡೀಟೇಲ್ಸ್ ಆ್ಯಂಡ್ ಕಂಪ್ಲೀಟೆಡ್ ಆಲ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕ್ಯಾನ್ ರೀಡ್ ದ ನೋಟಿಫಿಕೇಶನ್ ಆ್ಯಂಡ್ ಅಪ್ಲೈ ಆನ್ಲೈನ್ ಅಂತ ಕೇಳಿದ್ದಾರೆ. ಸೊ ತುಂಬ ಜನ ಕಮೆಂಟ್ ಸೆಕ್ಷನ್ದಲ್ಲಿ ಕೇಳಿದರೆ, ಸೊ ಇದಕ್ಕೇನಪ್ಪ ಎಕ್ಸ್ಪೀರಿಯನ್ಸ್ ಏನಾದರೂ ಬೇಕಾ ಅಂತ ಕೇಳಿದ್ದಾರೆ. ಸೊ ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಸ್ನೇಹಿತರೆ. ಸೊ ನೀವು 10th ಕ್ವಾಲಿಫೈ ಆಗಿದ್ದರೆ ಅಂದರೆ ಮೆಟ್ರಿಕ್ಯುಲೇಷನ್ ಲೆವೆಲ್ ಅಂದರೆ 10th ನೀವು ICSE ಆಗಿರಲಿ, CBSE ಆಗಿರಲಿ, ಸೊ ಸ್ಟೇಟ್ ಬೋರ್ಡ್ನವರಾಗಿರಲಿ, ಸೊ ಈ ಮೂರು ವಿಧದಲ್ಲಿ ಯಾವುದೇ ರೀತಿಯಾದ 10th ಕ್ವಾಲಿಫಿಕೇಷನ್ ಆಗಿದ್ದರೆ ಸಾಕು, ನೀವು ಅಪ್ಲೈಯನ್ನು ಮಾಡ್ಬೋದು. ಮತ್ತು ಯಾವ ಸ್ಟೇಟಿಗೆ ಹಾಕ್ತಾ ಇರ್ತೀರೋ, ಸೊ ನೀವು ಬೇರೆ ಸ್ಟೇಟಿಗೆ ಹಾಕಬೇಕು ಅಂದ್ರೆ ಆ ಸ್ಟೇಟ್ನ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಇವಾಗ ಮಹಾರಾಷ್ಟ್ರಕ್ಕೆ ಹಾಕ್ತಿರೋದ್ರೆ ಮರಾಠಿ ನಿಮಗೆ ಮಾತಾಡ್ಲಿಕ್ಕೆ ಬರ್ತಿರಬೇಕು. ನಮ್ಮ ಕರ್ನಾಟಕಕ್ಕೆ ಅಪ್ಲಿಕೇಶನ್ ಹಾಕ್ತಿರಂದ್ರೆ ನಿಮಗೆ ಕನ್ನಡ ಮಾತಾಡಲಿಕ್ಕೆ ಮತ್ತು ಬರೆಯೋದಕ್ಕೆ ಬರ್ತಿರಬೇಕು. ಸೊ ಈ ರೀತಿಯಾಗಿ ಬರ್ತಿದ್ರೆ ನೀವು ಅಪ್ಲಿಕೇಶನನ್ನು ಬೇರೆ ರಾಜ್ಯಗಳಿಗೂ ಕೂಡ ಹಾಕ್ಬೋದು. ಬಟ್ ಏನಪ್ಪ ಅಂದರೆ ಹೆಚ್ಚಾಗಿ ಪ್ರಿಫರ್ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ತಾ. ಸೊ ನೋಡಿರಿ, ಇದು 2025 ನೋಟಿಫಿಕೇಶನ್. ಒಂದು 3 ತಿಂಗಳಲ್ಲಿ 3 ಮಂತ್ಸಲ್ಲಿ ಫುಲ್ಲು ನೋಟಿಫಿಕೇಶನ್ ಮುಗಿದೋಗುತ್ತೆ. ಅಂದರೆ ನೀವು ಡೈರೆಕ್ಟ್ ಜಾಯ್ನಿಂಗ್ ಆಗಿಬಿಡ್ತೀರಿ ಸ್ನೇಹಿತರೆ. ಸೊ ಇದಕ್ಕೆ ಯಾವುದೇ ರೀತಿಯಾದ ಎಕ್ಸಾಮ್ ಇರಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. ಬಟ್ ಏನಪ್ಪ ಅಂದರೆ ನಿಮ್ಮ 10th ಮಾರ್ಕ್ಸ್ ಮೇಲೆ ಇದು ಮೆರಿಟ್ ನಿಲ್ತಕ್ಕಂಥದ್ದು. ಸೊ ಎಷ್ಟಪ್ಪ ಅಂದರೆ ನೀವು 10th ಯಾರೋ 90+% ಇದ್ದರೆ 90+ ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಕೆಳಗಡೆ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಆಗೋದಿಲ್ಲ. ಸೊ 90+ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಸೊ 90+ ಅಥವಾ 95+ ನಿಲ್ಬೋದು. ಸೊ ನಿಮ್ಮ ಒಂದು ಸ್ಕೋರ್ ಇದ್ದರೆ ಅಥವಾ ನಿಮ್ಮ ಲಕ್ಕನ್ನು ಕೂಡ ನೋಡ್ತೀನಿ. ಅಂದರೆ ಇದೇನು ಫೀಸ್ ಜಾಸ್ತಿ ಇಲ್ಲ, ₹100 ಫೀಸ್ ಇದೆ. ಸೊ ನೀವು ಕೂಡ ಅಪ್ಲಿಕೇಶನನ್ನು ಹಾಕಿ ನಿಮ್ಮ ರೀಜನ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಕಡಿಮೆ ಪರ್ಸೆಂಟೇಜ್ ತೆಗೆದುಕೊಂಡು ಕೂಡ 2024ರಲ್ಲಿ ಆಗಿರತಕ್ಕಂಥದ್ದು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಫಾರ್ ಜನರಲ್ OBC EWS ಕ್ಯಾಟಗರಿ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ₹100 ಇದೆ. ಸೊ ಅದೇ ರೀತಿಯಾಗಿ SC ST PWD ಫೀಮೇಲ್ ಟ್ರಾನ್ಸ್ ವುಮೆನ್ ಇದ್ದರೆ ಸೊ ನಿಮಗೆ ನಿಲ್ ಅಂದರೆ ₹0 ಅಪ್ಲಿಕೇಶನ್ ಫೀ ಇರ್ತಕ್ಕಂಥದ್ದು. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಏನು ಫೆಬ್ರವರಿ 2ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಲಾಸ್ಟ್ ಡೇಟ್ ಯಾವಾಗಂದರೆ ಮಾರ್ಚ್ 3 ಇದರದ್ದು ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಮಿನಿಮಮ್ ಏಜ್ ಲಿಮಿಟ್ 18 ವರ್ಷ ದಾಟಿರಬೇಕಾಗುತ್ತೆ ನಿಮಗೆ. ಅಂದರೆ ಅಪ್ಲಿಕೇಶನ್ ಹಾಕುವ ದಿನದಿಂದ ಹಿಂದೆ 18 ವರ್ಷ ದಾಟಿರಬೇಕು. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 40 ವರ್ಷ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ನಿಮಗೆ ರೂಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲೈ ಆಗ್ತಕ್ಕಂಥದ್ದು. ಇನ್ನು ಏಜ್ ಲಿಮಿಟ್ ಅದೇ ಇಲ್ಲಿ ಬಂದರೆ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ಶುಡ್ ಪೊಸೆಸ್ 10th ಪಾಸ್ ಅಥವಾ ಮ್ಯಾಟ್ರಿಕ್ಯುಲೇಷನ್ ಇವನ್ನ ಪಾಸ್ ಆಗಿರಬೇಕಂಥದ್ದು. ಸೊ ಇನ್ನು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1135 ಪೋಸ್ಟ್ GDSನಲ್ಲಿ ಕನ್ಫರ್ಮ್ ಆಗಿದೆ. ಸೊ ಇದು ಕರ್ನಾಟಕದ ಆಯಿತು ಸ್ನೇಹಿತರೆ. ಸೊ ಇವಾಗ ಏನಪ್ಪ ಅಂದರೆ ಇಡೀ ದೇಶ ಡಿಸ್ಕಸ್ ಮಾಡೋಣ. ಸೊ ನೋಡಿರಿ, ನೋಟಿಫಿಕೇಶನ್ ಬ್ರೀಫಾಗಿ ಕೊಟ್ಟಿದ್ದಾರೆ, ಅಂದರೆ ಜಾಸ್ತಿ ಲೆಂದಿಯಾಗಿ ಕೊಟ್ಟಿದ್ದಾರೆ. ಅದನ್ನು ಶಾರ್ಟಾಗಿ ನಾನು ಇಷ್ಟೊತ್ತನ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿಯಾದ ಎಕ್ಸಾಮ್ ಇರಲ್ಲ, ಆಲ್ರೆಡಿ ಹೇಳ್ತೀನಿ ಇನ್ನೊಂದ್ಸಲ, ಎಕ್ಸಾಮ್ ಇರಲ್ಲ. ಸೊ ಡೈರೆಕ್ಟಾಗಿ ನಿಮ್ಮ 10th ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟ್ ನಿಲ್ಲುತ್ತೆ, ಅದರ ಮೇಲೆ ವೆರಿಫಿಕೇಷನ್ಗೆ ಕರೀತಾರೆ. ಸೊ ಅರೌಂಡ್ 10 ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಸೊ 10th ಲಿಸ್ಟ್ವರೆಗೂ ನೀವು ವೇಟ್ ಮಾಡಬೇಕು ಅಪ್ಲಿಕೇಶನ್ ಹಾಕಿ. ಸೊ ಅಲ್ಲಿವರೆಗೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ಜನ ವೆರಿಫಿಕೇಷನ್ಗೆ ಹೋಗಲ್ಲ, ವೆರಿಫಿಕೇಷನಲ್ಲೂ ಕೆಲವೊಂದಿಷ್ಟು ಜನ ಫೇಲ್ ಆಗ್ತಾರೆ. ಸೊ ಅದು ಉಳಿದಿರ್ತಕ್ಕಂಥ ಅಂದರೆ ಎಲ್ಲ ಒಂದು ನೇಮಕಾತಿಗಳನ್ನು ತುಂಬಿಕೊಳ್ತಾರೆ ಕಂಪ್ಲೀಟಾಗಿ. ಸೊ ಉಳಿದಿರ್ತಕ್ಕಂಥದ್ದು ನೆಕ್ಸ್ಟ್ ಲಿಸ್ಟ್ ಬಿಡ್ತಾ ಹೋಗ್ತಾರೆ. ಅಪ್ ಟು 10th ಲಿಸ್ಟ್ವರೆಗೂ ನಿಮ್ಮದು ತುಂಬಿಕೊಳ್ಳೋದು ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಆನ್ಲೈನ್ದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿದೆ. ಸೊ ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಏನಪ್ಪ ಅಂದರೆ ಇದರ PDF ಆಗಿರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾದ ಕ್ರೈಟೀರಿಯಾಸ್ ಇರೋಂಗಿಲ್ಲ. ಸೊ ನೀವು ಬೇಸಿಕ್ ಪೇ ಇಲ್ಲಿ ನೋಡಿರಿ, BPM ಬ್ಯಾಂಚ್ ಪೋಸ್ಟ್ ಮಾಸ್ಟರ್ ಇದ್ದರೆ ಸೊ ನಿಮಗೆ ಬೇಸಿಕ್ ಪೇ RS 12,000ದಿಂದ 29,380 ಇರುತ್ತಂತೆ ಕೊಟ್ಟಿದ್ದಾರೆ. ಬಟ್ ಇನ್ನೂ ಏನಪ್ಪ ಅಂದರೆ ಒಂದು ಲಕ್ ಏನಂದರೆ 8th ಪೇ ಬರ್ತಾ ಇದೆ. ಸೊ 8th ಪೇ ಏನಾದರೂ ಆದರೆ
2.86 ಮಲ್ಟಿಪ್ಲೈ ಆಗುತ್ತೆ ಇದಕ್ಕೆ. ಅಂದರೆ ನಿಮ್ಗೆ 12,000 ಇದ್ದರೆ ಅರೌಂಡ್ 40,000 ಪ್ಲಸ್ ಬೀಳುತ್ತೆ ಸ್ಯಾಲ್ರಿ. ಅದಕ್ಕೋಸ್ಕರನೇ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳೋದು. ಆಮೇಲೆ ಡಾಕ್ ಸೇವಕ್ಕೆ 10,000ದಿಂದ 24,000ವರೆಗೆ ಇರುತ್ತೆ. ಅಂದರೆ ಅಲೌನ್ಸಸ್ ಹಿಡ್ಕೊಂಡು 24,000-25,000ವರೆಗೂ ಬರ್ತಕ್ಕಂಥದ್ದು. ಸೊ ಏಜ್ ಲಿಮಿಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸ್ಯಾಲ್ರಿ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಇದರಲ್ಲಿ ಒಂದು 3 ವರ್ಷ ಪ್ರೊಬೇಷ್ನರಿ ಅಂತ ಇರುತ್ತೆ. ಪ್ರೊಬೇಷ್ನರಿ ಅಂದರೆ ನಿಮಗೆ ನಿಮ್ಮ ಒಂದು ಇದನ್ನು ಚೆಕ್ ಮಾಡ್ತಿರ್ತಾರೆ. ಸೊ ಎಬಿಲಿಟಿಯನ್ನು ಚೆಕ್ ಮಾಡ್ತಿರ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ದಿಕ್ಕತ್ತು ಇರೋಂಗಿಲ್ಲ. ಸೊ ನೀವು ಒಂದು ಸ್ವಲ್ಪ ಬಗ್ಗೆ ನಡೆದುಕೊಳ್ಬೇಕಾಗುತ್ತೆ ಒಂದು 3 ವರ್ಷ. ಅದಾದಮೇಲೆ ನಿಮ್ಮದು ಏನಪ್ಪ ಅಂದರೆ MTSಗೆ ಇದಾಗುತ್ತೆ. MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಪ್ರಮೋಷನ್ ಆಗುತ್ತೆ. ಸೊ ಅಲ್ಲಿಂದ ನೀವು ಜಾಸ್ತಿ ಸ್ಯಾಲ್ರಿ ಬೀಳ್ತಾ ಹೋಗುತ್ತೆ. ಸೊ ಅರೌಂಡ್ ಈ ಪ್ರೆಸೆಂಟ್ 32,000 ಪ್ಲಸ್ ಇದೆ ಬೇಸಿಕ್ ಪೇಮೆಂಟು MTSಗೆ ಸಂಬಂಧಪಟ್ಟಿರ್ತಕ್ಕಂತೆ. ಸೊ ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿರಿ, SC STದವ್ರಿಗೆ ಏನಪ್ಪ ಅಂದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. OBCದವ್ರಿಗೆ 3 ವರ್ಷ ಇದೆ. ಸೊ EWS ರಿಲ್ಯಾಕ್ಸೇಷನ್ ಇಲ್ಲ. ಸೊ ಪರ್ಸನ್ ವಿತ್ ಡಿಸೆಬಿಲಿಟಿ ಅವರಿಗೆ 10 ವರ್ಷ ಇದೆ. ಸೊ ಪರ್ಸನ್ ವಿತ್ ಡಿಸೆಬಿಲಿಟಿ ಪ್ಲಸ್ OBC ಇದ್ದರೆ ಅವ್ರಿಗೆ 13 ವರ್ಷ ಆಗುತ್ತೆ. ಡಿಸೆಬಿಲಿಟಿ ಪ್ಲಸ್ SC ST ಇದ್ದರೆ ನಿಮಗೆ 15 ವರ್ಷ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ 10th ಅಂದರೆ ಅದರ್ 10th ಪಾಸ್ ಆಗಿರಬೇಕು. ಅದರ್ ಕ್ವಾಲಿಫಿಕೇಷನ್ ನಿಮಗೆ ಕಂಪ್ಯೂಟರ್ನ ಆಪ್ರೇಟ್ ಮಾಡೋಕ್ಕೆ ಬರ್ತಿರಬೇಕು. ಸೊ ನಾಲೆಜ್ ಆಫ್ ಸೈಕ್ಲಿಂಗ್ ಅಂತ ಅಂದರೆ ನಿಮಗೆ ಹೋಗಿ ಕೆಲವೊಂದು ಸಲ GDS ಬಿದ್ದಾಗ ನೀವು ಹೋಗಿ ಪತ್ರಗಳನ್ನು ರವಾನೆ ಮಾಡಬೇಕಾಗತ್ತೆ. ಅಂದರೆ ಮನೆಗೆ ಹೋಗಿ ಹಂಚಬೇಕಾಗತ್ತೆ. ಸೊ ಅವಾಗ ನಿಮಗೇನಪ್ಪ ಅಂದರೆ ಒಂದು ಸ್ವಲ್ಪ ಬೈಸಿಕಲ್ ಅಥವಾ ಏನಾದರೂ ಸ್ಕೂಟರ್ ಅಥವಾ ಏನಾದರೂ ಹೊಡೆಯೋ ಚಾನ್ಸಸ್ ಇರ್ತಿರಬೇಕು. ಅಂದರೆ ನಿಮಗೆ ಅದು ಅಷ್ಟು ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಇನ್ನು ಮಾರ್ಕ್ಸ್ ಗ್ರೇಡ್ ಸಿಸ್ಟಮ್ ಕೊಟ್ಟಿದ್ದಾರೆ ನೋಡಿರಿ. ಇದು ಏನಪ್ಪ ಅಂದರೆ ಗ್ರೇಡ್ ಸಿಸ್ಟಮ್. ಸೊ ನಮಗೆ CBSEದವ್ರಿಗೆ ಗ್ರೇಡ್ ಸಿಸ್ಟಮ್ ಇರುತ್ತೆ. ಸೊ ಎಷ್ಟಪ್ಪ 10 ಗ್ರೇಡ್ ಇದ್ದರೆ ನೀವು ಇಂಟು 9.5 ಮಲ್ಟಿಪ್ಲೈ ಮಾಡಿ ನಿಮ್ಮ ಮಾರ್ಕ್ಸನ್ನು ಹಾಕಬೇಕಲ್ಲಿ. ಸೊ 9.5 ಮಲ್ಟಿಪ್ಲೈ ಮಾಡಿ ಹಾಕಬೇಕು. ಅಷ್ಟು ನಿಮ್ಮ ಪರ್ಸೆಂಟೇಜ್ ಅಂತ ಇರುತ್ತೆ. ಇಂಟು 9.5 ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಷ್ಟಂತೂ ಡೀಟೇಲ್ ಆಗಿದೆ. ಸೊ ನಿಮ್ಗೆ ಯಾರಾದರೂ ಅಪ್ಲಿಕೇಶನ್ ಹಾಕೋದಕ್ಕಾಗಲಿಲ್ಲ ಅಥವಾ ನೀವು ರೂರಲ್ ಏರಿಯಾದೊಳಗಡೆ ಇದ್ದರೆ ನೀವು ಕಮೆಂಟ್ ಮಾಡಿ ಅಥವಾ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅಲ್ಲಿ ಜಾಯ್ನ್ ಆಗಿ ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರು ನಾನು ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿಕೊಡ್ತೀನಿ ಸ್ನೇಹಿತರೆ. ಸೊ ಯಾವುದೇ ರೀತಿಯಾದ ಭಯ ಬೇಡ. ಸೊ ಪರ್ಸ್ನಲ್ ಡೀಟೇಲ್ಸ್ ಸಿಗ್ತೈತೆ. ಅದರೊಳಗಡೆ ನೀವು ನನ್ನ ಟೆಲಿಗ್ರಾಮ್ದೊಳಗಡೆ ಮೆಸೇಜ್ ಕೂಡ ಮಾಡಿಕೊಡ್ರಿ. ಮತ್ತು ಇದ್ರ PDF ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡಿಕೊಡ್ರಿ ಅಂತ ಹೇಳ್ತಾ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.